ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂ ಸಿಕೆ ಪಿಸಿಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 9ನೇ ತರಗತಿ FF4 ಎಕ್ಸಾಮ್ಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ 4ಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನೇಮ್ ಒಂದು FF4 ಎಕ್ಸಾಮ್ಗೆ ವೇರು ಇಂಪಾರ್ಟೆಂಟು. ಯಾಕಂದರೆ ಎಲ್ಲರೂ ಪ್ಯಾಟರ್ನ್ ಕೂಡ ನೇಮ್ ಒಂದು FF4 ಎಕ್ಸಾಮ್ಗೆ ಸೇಮ್ ಇರ್ತದೆ. ಜೊತೆಗೆ ಕೆಲವಷ್ಟು ಕ್ವಶನ್ಗಳು ರಿಪೀಟ್ ಆಗ್ಬೋದು. ರಿಪೀಟ್ ಆಗ್ತಾ ಅನ್ನೋದಕ್ಕಿಂತ FF4 ಎಕ್ಸಾಮ್ ತುಂಬ ಹೆಲ್ಪ್ಫುಲ್ ಕ್ವಶನ್ ಪೇಪರು. ಅರ್ಥ ಆಯ್ತಾ? ಕಂಪ್ಲೀಟ್ ವಿತ್ ಆನ್ಸರ್ ಕೊಡ್ತೀನಿ. ಕೊನೆ ಸ್ವಲ್ಪ ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗ್ತದೆ. ತಪ್ಪದೆ ನೋಡ್ಕೊಳ್ಳಿ. FF4 ಎಕ್ಸಾಮ್ಗೆ ತುಂಬ ಹೆಲ್ಪ್ಫುಲ್ಲು. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮೊಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಏನಕ್ಕಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಎಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಇದೇ ರೀತಿ FF4 ಎಕ್ಸಾಮ್ಗೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ ಆಗ್ತೀವಿ. FF4 ಎಕ್ಸಾಮ್ಗೆ ಎಲ್ಲ ವಿಷಯ ಕ್ವಶನ್ ಪೇಪರ್ ಆನ್ಸರ್ ಆಗ್ತೀವಿ. ಜಸ್ಟ್ FF4 ಮಾತ್ರವಲ್ಲ, ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ಗೆ SA2 ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಎಕ್ಸಾಮ್ ಬರುವಂಥ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಹಾಕ್ತೀವಿ. ಎಲ್ಲ ವಿಡಿಯೋಗಳು ಇದೇ ಒಂದು ಚಾನಲ್ ಬರ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಡ್ಡಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಎಲ್ಲ ವಿಡಿಯೋ ಸಿಗ್ತವೆ. ನೀವು ಮಾಡ್ಕೊಂಡ್ರೆ ಮಾತ್ರ ಸಿಗ್ತವೆ. ಕಡ್ಡಾಗಿ ಮಾಡ್ಕೊಳ್ಳಿ. ಮಾಡಿದ್ರಾ ಜೊತೆಗೆ ವಿಡಿಯೋನ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ. ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡಿ. ಮಾಡ್ತೀರಲ್ವಾ? ಖಂಡಿತ ಶೇರ್ ಮಾಡಿ. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 4 FF4 ಎಕ್ಸಾಮು 2025 ಇದೇ ವರ್ಷದ್ದು ಮಾಡಲ್. ಇದು ಒಂದು ಮಾಡಲಾಗಿ ಇಟ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು. ಮಾರ್ಕ್ಸ್ 20 ಮಾರ್ಕ್ಸು. ಸಬ್ಜೆಕ್ಟ್ ಇಂಗ್ಲೀಷು, ಕ್ಲಾಸು 9th ಸ್ಟ್ಯಾಂಡರ್ಡು. ನೋಡ್ತಾ ಹೋಗೋಣ. ಇದು ಮೇಲೆ ಪ್ರಶ್ನೆ ಪತ್ರಿಕೆ ನಾನು ನಿಮಗೆ ಉತ್ತರ ಸಹಿತ ಹೇಳ್ದು ಹೋಗ್ತೀನಿ. ಜಸ್ಟ್ ಕ್ವಶನ್ ಬೇಕು ಅನ್ನೋರು ಇದು ನೋಡ್ಕೊಳ್ಳಿ. ನಾನು ನಿಮಗೆ ಜಸ್ಟು ವಿತ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಓಕೆ, ಟೋಟಲ್ ನಿಮಗೆ 20 ಮಾರ್ಕ್ಸ್ಗೆ ಎಕ್ಸಾಮ್ ಇರ್ತದೆ. ಓಕೆ, ನೋಡ್ತಾ ಹೋಗೋಣ. ಫಾರ್ಮೇಟಿವ್ ಅಸೆಸ್ಮೆಂಟ್ 4 ಸಬ್ಜೆಕ್ಟು ಇಂಗ್ಲೀಷು, ಕ್ಲಾಸು 9th. ಪ್ರಶ್ನೆ ಮೇಲೆ ನಿಮಗೆ 4 ಮಲ್ಟಿಪಲ್ ಇರ್ತವೆ. 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರ್ತವೆ. ನೋಡ್ತಾ ಹೋಗೋಣ. ಕ್ವಶನ್ ಅನ್ನು ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸೆಂಟೆನ್ಸ್. ಲ್ಯಾಂಗ್ವೇಜ್ ಫಂಕ್ಷನ್ ಮೇಲೆ ಕೇಳ್ಬೋದು ಕ್ವಶನು. ನೋಡ್ಕೊಳ್ಳಿ. ರಾಮು, ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್. ರಾಮು ಹೇಳ್ತಾರೆ, ವುಡ್ ಯು ಅಲೋ ಮೀ ಟು ಯೂಸ್ ಯುವರ್ ಬುಕ್ಸ್. ರವಿ ರಿಪ್ಲೈ ಮಾಡ್ತಾರೆ ಏನಂತ? ರವಿ, ಎಸ್ ಆಫ್ ಕೋರ್ಸ್. ಇಲ್ಲಿ ಏನಾಗ್ತದೆ? ಇದು ಇನ್ಸ್ಟ್ರಕ್ಷನ್ ಆಗ್ತದ, ಸಜೆಷನ್ ಆಗ್ತದ, ಆರ್ಡರ್ ಆಗ್ತದ, ಆಸಿಂಗ್ ಪರ್ಮಿಷನ್ ಆಗ್ತದ? ಸರಿಯಾದ ಉತ್ತರ ಆಸಿಂಗ್ ಪರ್ಮಿಷನ್ ಆಗ್ತದೆ. ಅಲ್ಲಿ ರಾಜು ಕೇಳ್ತಾರೆ, ಪರ್ಮಿಷನ್ ಕೇಳ್ತಾರೆ. ಸರಿಯಾದ ಉತ್ತರ ಆಸಿಂಗ್ ಪರ್ಮಿಷನು. ನಂತರ ಕ್ವಶನ್ ನಂಬರ್ 2, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗು. ಕ್ವಶನ್ ಟ್ಯಾಗ್ ಮೇಲೆ ಒಂದು ಕ್ವಶನ್ ಇರ್ತದೆ ನಿಮಗೆ ಇಂಪಾರ್ಟೆಂಟು. ಶಿ ಈಸ್ ಸ್ಲೀಪಿಂಗ್. ಶಿ ಈಸ್ ಸ್ಲೀಪಿಂಗ್ ಅನ್ನೋದು ಏನಾಗ್ತದೆ? ಸರ್ ಆಪ್ಷನ್ ಸಿ ಇಸನ್ ಶಿ ಅನ್ನೋದು ಸರಿಯಾದ ಕ್ವಶನ್ ಟ್ಯಾಗು. ಇಸನ್ ಶಿ. ನೆಕ್ಸ್ಟ್ ಕ್ವಶನು, ಕ್ವಶನ್ ನಂಬರ್ 3, ಚೂಸ್ ದ ರೈಟ್ ಕಲೆಕ್ಟಿವ್ ವರ್ಡ್. ಇಂಪಾರ್ಟೆಂಟು ಕಲೆಕ್ಟಿವ್ ವರ್ಡು. ನೋಬಲ್ ಒಂದು ಆಗ್ತದೆ. ನೋಬಲ್ ಒಂದು ಲೀಡರ್ಸ್ ಆಗ್ತದೆ. ನೋಬಲ್ ಒಂದು ಲೀಡರ್ಸು. ಪೀಪಲ್, ಚಿಲ್ಡ್ರನ್, ಲೀಡರ್ಸ್ ಕೊಟ್ಟಿದ್ದಾರೆ ಮತ್ತು ಪೇರೆಂಟ್ಸ್ ಕೊಟ್ಟಿದ್ದಾರೆ. ಇದು ಕೆಲವೊಂದ್ಸಲ ಪ್ರೈಸ್ ಕೂಡ ಆಗ್ತದೆ. ಪ್ರೈಸ್ ಕೊಟ್ಟಿದ್ರೆ ನೋಬಲ್ ಪ್ರೈಸ್ ಕೂಡ ಆಗ್ತದೆ. ಇಲ್ಲಿ ಏನಿದೆ? ರಿಲೇಟೆಡು. ಲೀಡರ್ಸ್ ಅಂತ ಅನ್ನೋದು ರಿಲೇಟೆಡ್ ವರ್ಡು. ಲೀಡರ್ಸ್ ಅನ್ನೋದು ರಿಲೇಟೆಡ್ ವರ್ಡು. ನೋಬಲ್ ಲೀಡರ್ಸು. ನಂತರ ಕ್ವಶನ್ ನಂಬರ್ 4, ಐ ವಿಲ್ ಕ್ಲೈಮ್ ದ ಗ್ಯಾಲೋಸ್ ಗ್ಲೇಡ್ಲಿ. ಹಿಯರ್ ದ ಪಾರ್ಟ್ ಆಫ್ ಸ್ಪೀಚ್ ಈಸ್. ಅಂಡರ್ಲೈನ್ ಮಾಡಿದ್ದಾರೆ. ಗ್ಲೇಡ್ಲಿ ಅನ್ನೋದು ಅಂಡರ್ಲೈನ್ ಮಾಡಿದ್ದಾರೆ. ಇದೇನಾಗ್ತದೆ? ಆ್ಯಡ್ವರ್ಬ್ ಆಗ್ತದೆ. ಸರಿಯಾದ ಉತ್ತರ ಆ್ಯಡ್ವರ್ಬು. ನಂತರ ಸೆಕೆಂಡ್ ಮೇಲೆ ನಿಮಗೆ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 2-3 ಸೆಂಟೆನ್ಸ್ ಈಚ್ ಇರ್ತವೆ. ಇದು ಬಂದು 2 ಮಾರ್ಕ್ಸ್ ಇತ್ತು. ಟೋಟಲಾಗಿ 3 ಇರ್ತವೆ. ಟೋಟಲಾಗಿ 6 ಮಾರ್ಕ್ಸು. ಅರ್ಥ ಆಯ್ತಾ? ಈಗ ಚಾನಲ್ ನಿಮಗೆ ಕನ್ನಡ, ಇಂಗ್ಲೀಷು ಎಲ್ಲ ಕೂಡ ಹಾಕಿರ್ತೀನಿ. 9th ಅಲ್ಲಿ FF4 ಎಕ್ಸಾಮ್ಗೆ ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. ತಪ್ಪದೆ ನೋಡ್ಕೊಳ್ಳಿ. ಸೊ ಎಲ್ಲ ಎಕ್ಸಾಮ್ಗಳಿಗೆ ನಿಮಗೆ ಹೆಲ್ಪ್ ಆಗ್ತವೆ. ಪ್ರತಿಯೊಂದು ಕ್ವಶನ್ ಇಂಪಾರ್ಟೆಂಟು. ಪ್ರತಿಯೊಂದು ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟು. ಕಡ್ಡಾಯವಾಗಿ ಎಲ್ಲ ನೋಡ್ಕೊಳ್ಳಿ. ಈಗ ಹಾಕಿದ್ದೀನಿ ನೋಡಿ, ಕನ್ನಡ ಹಾಕಿದ್ದೀನಿ. ಸೊ ನೆಕ್ಸ್ಟು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೂಡ ಬರ್ತವೆ. ನೋಡ್ಕೊಳ್ಳಿ ಚೆನ್ನಾಗಿ. ಇದು ಬಿಟ್ಟು 5ನೇ ಪ್ರಶ್ನೆ. ನಾನು ಜಸ್ಟ್ ಕ್ವಶನ್ ಹೇಳ್ತಾ ಹೋಗ್ತೀನಿ. ಆನ್ಸರ್ ವಿಡಿಯೋ ಪಾಸ್ಬಿಟ್ಟು ಆನ್ಸರ್ ನೋಡ್ಕೊಳ್ಳಿ. ವಾಟ್ ಹ್ಯಾಸ್ ಗೋನ್ ಅಕಾರ್ಡಿಂಗ್ ಟು ದ ಪೊಯೆಟ್. ವಾಟ್ ಹ್ಯಾಸ್ ಗೋನ್ ಅಕಾರ್ಡಿಂಗ್ ಟು ದ ಪೊಯೆಟು. ಆನ್ಸರ್ ನೋಡಿ. ಉತ್ತರವನ್ನು ನಾನು ಹೇಳ್ತೀನಿ. ಅಕಾರ್ಡಿಂಗ್ ಟು ದ ಪೊಯೆಟ್, ದ ಡೇಸ್ ಆಫ್ ದ ಕಾಸ್ಟ್ ಪ್ರೈಡ್, ಫಾರೆನ್ ರೂಲ್, ಪ್ಯಾಸಿವ್ ಒಬಿಡಿಯನ್ಸ್ ಆ್ಯಂಡ್ ಡಿಸಿಟ್ ಆರ್ ಗಾನ್. ದೀಸ್ ನೆಗೆಟಿವ್ ಆಸ್ಪೆಕ್ಟ್ಸ್ ಆರ್ ರಿಪ್ಲೇಸ್ಡ್ ಬೈ ಫ್ರೀಡಮ್, ಟ್ರೂತ್ ಆ್ಯಂಡ್ ಜಸ್ಟಿಸ್. ಇನ್ನು ಕ್ವಶನ್ ನಂಬರ್ 6, ವಾಟ್ ಈಸ್ ಡಾಕ್ಟರ್ ಕಲಾಂ ಮೆಸೇಜ್ ಟು ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸು. ಡಾಕ್ಟರ್ ಕಲಾಂ ಅಂದರೆ ಅವ್ರ ಮೆಸೇಜ್ ಏನಾಗಿತ್ತು? ಟೀಚರ್ಸ್ ಮತ್ತು ಸ್ಟೂಡೆಂಟ್ಸ್ಗೆ ಅವರ ಮೆಸೇಜ್ ಏನಾಗಿತ್ತು ಅಂತ ಕ್ವಶನ್ ಕೇಳಿದ್ದಾರೆ. ಆನ್ಸರ್ ನೋಡಿ. ಡಾಕ್ಟರ್ ಕಲಾಂ ಮೆಸೇಜ್ ಟು ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಈಸ್ ದ್ಯಾಟ್ ಸ್ಟೂಡೆಂಟ್ಸ್ ಶುಡ್ ಗೆಟ್ ರೆಡಿ ಟು ಟ್ರಾನ್ಸ್ಫಾರ್ಮ್ ಇಂಡಿಯಾ ಇಂಟು ಎ ಡೆವಲಪ್ಡ್ ನೇಷನ್ ಅಂತ ಆಗಬೇಕದು. ನೇಷನ್ ಇಗ್ನೈಟ್ ಮೈಂಡ್ಸ್ ಆ್ಯಂಡ್ ಥಿಂಕ್ ಬಿಗ್. ಹಿ ಆರ್ಗ್ಯೂಸ್ ದೆಮ್ ಟು ಟೇಕ್ ಫುಲ್ ರೆಸ್ಪಾನ್ಸಿಬಿಲಿಟಿ ಫಾರ್ ವಾಟ್ ಈಸ್ ಗುಡ್ ಆರ್ ಬ್ಯಾಡ್ ಇನ್ ಎ ಸಿಚುವೇಶನ್. ಯೂಸ್ ದೇರ್ ಅಬಿಲಿಟೀಸ್ ಟು ದ ಫುಲ್ಲೆಸ್ಟ್ ಆ್ಯಂಡ್ ಎಂಜಾಯ್ ದ ಬೆನಿಫಿಟ್ಸ್ ದ್ಯಾಟ್ ಕಮ್ ವಿತ್ ಎಫರ್ಟ್. ಸ್ವಲ್ಪ ಮಿಸ್ಟೇಕ್ ಆಗಿ ಸ್ಪೆಲ್ಲಿಂಗ್ಸ್ಗಳು ಟೈಪ್ ಮಾಡೋದ್ನಾಗ ನೋಡ್ಕೊಳ್ಳಿ ಚೆನ್ನಾಗಿ. ಓಕೆ, ಸೊ ಎಲ್ಲಕ್ಕೆ ಮೀನಿಂಗ್ ಒಂದೇ ಇರ್ತದೆ. ಸ್ವಲ್ಪ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಆಗಿವೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 7, ವೈ ಡಿಡ್ ಟಾಮ್ ಸೋಯರ್ ಹೇಟ್ ಮಂಡೇ ಮಾರ್ನಿಂಗ್ಸ್. ವೈ ಡಿಡ್ ಟಾಮ್ ಸೋಯರ್
ಹೇಟ್ ಮಂಡೇ ಮಾರ್ನಿಂಗ್ಸ್. ಯಾಕೆ ಹೇಟ್ ಮಾಡ್ತಾರೆ ಅವರು? ಆನ್ಸರ್ ನೋಡಿ. ಟಾಮ್ ಸಯರ್ ಹೇಟೆಡ್ ಮಂಡೇ ಮಾರ್ನಿಂಗ್ ಬಿಕಾಸ್ ಹಿ ಹ್ಯಾಡ್ ಟು ಗೋ ಟು ದ ಸ್ಕೂಲ್. ತುಂಬಾ ಈಸಿ ಪ್ರಶ್ನೆ. ಏನು ಆನ್ಸರು? ಹಿ ಹ್ಯಾಡ್ ಟು ಗೋ ಟು ಸ್ಕೂಲ್. ನಂತರ ಸೆಕೆಂಡ್ ಮೇನು ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಇರ್ತವೆ, ಒಂದು ಇರ್ತದೆ 3 ಮಾರ್ಕ್ಸ್ಗೆ. ಆರ್ ಸಿ ಕ್ವಶನ್ನು. ಎಕ್ಸ್ಟ್ರಾಕ್ಟ್ ಅಂದರೆ ಏನು? ಆರ್ ಸಿ ಕ್ವಶನ್ನು. 8ನೇ ಪ್ರಶ್ನೆ ಕ್ವಶನ್ ನಂಬರ್ 8. ದ ಜಡ್ಜ್ಮೆಂಟ್ ಹ್ಯಾಸ್ ಬಿನ್ ಡೆಲಿವರ್ಡ್. ಐ ಆಮ್ ಕಂಡೆಮ್ಡ್ ಟು ಡೆತ್. ಇದೇನಾಗ್ತದೆ? ಆಪ್ಷನ್ ಎ. ಕ್ವಶನ್ ನಂಬರ್ ಎ, ಹೂ ಸೇಡ್ ದಿಸ್? ಆನ್ಸರು ಭಗತ್ ಸಿಂಗ್. ಬಿ, ಟು ಹೂಮ್ ವಾಸ್ ದಿಸ್ ಸೇಡ್? ಆನ್ಸರು ಟು ಹಿಸ್ ಫೆಲೋ ಪ್ರಿಸನರ್ಸ್ ಅವೇಟಿಂಗ್ ಎಕ್ಸಿಕ್ಯೂಷನ್. ಕ್ವಶನ್ ನಂಬರ್ 3, ವೆನ್ ವಾಸ್ ದಿಸ್ ಸೇಡ್? ಆನ್ಸರ್ ನೋಡಿ, ಆಫ್ಟರ್ ದ ಕೋರ್ಟ್ ಡೆಲಿವರ್ಡ್ ದ ಡೆತ್ ಸೆಂಟೆನ್ಸ್ ಟು ಭಗತ್ ಸಿಂಗ್. ನೆಕ್ಸ್ಟ್ ಹೋಗೋಣ. ಥರ್ಡ್ ಮೇನು ಪ್ರೊಫೈಲ್ ರೈಟಿಂಗ್ ಇರ್ತದೆ ನಿಮಗೆ 3 ಮಾರ್ಕ್ಸ್ಗೆ. ಇಂಪಾರ್ಟೆಂಟು. ಕೇಳ್ಬೋದು, ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ. ಅವರು ಕ್ವಶನ್ ಪೇಪರ್ ತೆಗಿತಾರೆ, ಅವ್ರ ಮೇಲೆ ಡಿಪೆಂಡು. ಹೆಚ್ಚಾಗಿ ನಿಮಗೆ ಇದೇ ಪ್ಯಾಟರ್ನಲ್ಲಿ ತೆಗಿತಾರೆ. ಯಾವುದಕ್ಕೆ ಒಂದ್ಸಲ ಕೇಳ್ಕೊಳ್ಳಿ. ಸೊ ನಿಮ್ಮ ಇಂಗ್ಲೀಷ್ ಟೀಚರ್ನಾಗ ಕೇಳ್ಕೊಳ್ಳಿ, ಅವ್ರು ಏನು ಪ್ರೊಫೈಲ್ ಹಾಕ್ತಾರಾ ಅಥವಾ ಬೇರೆ ಯಾವುದು ಕ್ವಶನ್ ಹಾಕ್ತಾರಂತ. ಹೆಚ್ಚಾಗಿ ಇವೇ ಕ್ವಶನ್ಗಳು ಬರ್ತಾ ಇರ್ತವೆ. ಓಕೆ, ಯಾವುದು ಕೊಡ್ಬೋದು. ಒಬ್ಬರು ಪ್ರೊಫೈಲ್ ರೈಟಿಂಗು 3 ಮಾರ್ಕ್ಸ್ಗೆ ಕೊಡ್ತಾರೆ. ಓಕೆ, ಏನು ಕೊಟ್ಟಿರ್ತಾರೆ ಎಲ್ಲ ಡೀಟೇಲ್ಸು. ಪ್ರೊಫೈಲ್ ಗಿವನ್ ಬಿಲೋ ಈಸ್ ಎ ಪ್ರೊಫೈಲ್ ಆಫ್ ಆಶಾ. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಕೊಟ್ಟಿರ್ತಾರೆ ಡೀಟೇಲ್ಸು. ಬರ್ತ್ಡೇ, ಬರ್ತ್ ಪ್ಲೇಸು. ನೆಕ್ಸ್ಟು ಅಕ್ಯುಪೇಷನ್ನು ಟೀಚರು, ವರ್ಕಿಂಗ್ ಇನ್ ಗೌರ್ಮೆಂಟ್ ಹೈಸ್ಕೂಲ್ ಓಮಂಚೂರು. ಎಕ್ಸ್ಪೀರಿಯನ್ಸು 25 ಇಯರ್ಸು. ಅವಾರ್ಡು ಬೆಸ್ಟ್ ಟೀಚರ್ ಆಫ್ ದ ಇಯರ್. ಹಾಬೀಸು ರಿಂಗ್ ಆರ್ಕೆಲ್ಸ್, ಗಾರ್ಡನಿಂಗ, ರೀಡಿಂಗ, ಮ್ಯಾಗ್ಝಿನ್ಸ. ಮೇಜರಾಗಿ ಇವನೇ ಕೊಟ್ಟಿರ್ತಾರೆ. ಗಾರ್ಡನಿಂಗು, ರೀಡಿಂಗು, ಮ್ಯಾಗ್ಝಿನ್ಸ್ ಕೊಟ್ಟಿರ್ತಾರೆ. ಸೊ ನೀವು ಪ್ಯಾರಾಗ್ರಾಫಲ್ಲಿ ಬರೀಬೇಕು. ಯಾವ ರೀತಿ ಪ್ಯಾರಾಗ್ರಾಫದಲ್ಲಿ ಬರೀಬೇಕು ಎಲ್ಲ ಗೊತ್ತೇನೆ ಎಲ್ಲ ಹೇಳಿರ್ತಾರೆ ಸ್ಕೂಲಲ್ಲಿ. ಸೊ ನೋಡ್ಕೊಳ್ಳಿ, ಈ ರೀತಿ ಬರೀಬೇಕು. 3 ಮಾರ್ಕ್ಸ್ಗೆ ಇಂಪಾರ್ಟೆಂಟು. ಸೊ ತುಂಬಾ ಈಸಿ ಇರ್ತದೆ, ಬರೀಬೋದು ಎಲ್ಲೂ ಕೂಡ. ನೆಕ್ಸ್ಟ್ ಕ್ವಶನು, ಲಾಸ್ಟ್ ಕ್ವಶನು, ಕಂಪ್ಲೀಟ್ ದ ಪೊಯಮ್ ಕೊಡ್ತಾರೆ ನಿಮಗೆ 4 ಮಾರ್ಕ್ಸ್ಗೆ. 4 ಮಾರ್ಕ್ಸ್ ಪೊಯಮ್ ಇರ್ತದೆ. ಇದು ಕೂಡ ಕೊಡ್ಬೋದು, ನಿಮ್ಮ ಸ್ಕೂಲಲ್ಲಿ ಕೇಳ್ಕೊಳ್ಳಿ. ಹೆಚ್ಚಾಗಿ ಕೊಡ್ತಾರೆ ನಿಮಗೆ ಪೊಯಮು ಮತ್ತು ಪ್ರೊಫೈಲ್ ರೈಟಿಂಗು. ಇದು ಕೊಡ್ತಾರೆ ಕ್ವಶನ್ಗಳನ್ನ, ನೋಡ್ಕೊಳ್ಳಿ. ಸೊ 4 ಮಾರ್ಕ್ಸ್ ಇರ್ತದೆ. ಯಾವ್ದು ಬೇಕಾದ್ರೂ ಕೊಡ್ಬೋದು, ಇದೇಂತ ಹೇಳೋಕ್ಕಾಗಲ್ಲ. ಯಾವ್ದು ಬೇಕಾದ್ರೂ ಕೊಡ್ಬೋದು. ಹೆಚ್ಚಾಗಿ ಇದು ಇಂಪಾರ್ಟೆಂಟ್ ನೋಡಿ. ಈ ಒಂದು ಪೊಯಮ್ ಇಂಪಾರ್ಟೆಂಟು. ಟೋಟಲ್ ಪೊಯಮ್ ನೋಡ್ಕೊಳ್ಳಿ. ಇದೊಂದು ಪ್ಯಾರಾ ಮಾತ್ರ ಅಲ್ಲ, ಪೂರ್ತಿ ಪೊಯಮ್ ನೋಡ್ಕೊಳ್ಳಿ. ಓಕೆ, ಕ್ವಶನ್ ರಿಪೀಟ್ ಆಗ್ತಾ ಇರ್ತವೆ ನೋಡಿ. ತುಂಬಾ ಈಸಿ. ದೇರ್ ಆರ್ ಜೇನ್ಸ್ ಫಾರ್ ಆಲ್ ಅವರ್ ಲಾಸಸ್. ದೇರ್ ಆರ್ ಬ್ಯಾಲೆನ್ಸ್ ಫಾರ್ ಆಲ್ ಅವರ್ ಪೇನ್. ಇದೇ ಒಂದು ಪೊಯಮು. ಸೊ ಅನ್ಕೋತೀರ ನೀವು ಪೊಯಮ್ ಓದ್ಕೊಂಡ್ಬಿಟ್ರೆ ಸಾಕೋಗುತ್ತೆ ಅಂತ. ಆ ರೀತಿಯೆಲ್ಲ ಒಂದ್ಸಲ 2 ಸಲ ಬರೀಬೇಕು. ನೀವು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತಾ ಇರ್ತವೆ. ಅವ್ನು ಮಾಡೋಕೆ ಹೋಗಬೇಡಿ. ಕರೆಕ್ಟಾಗಿ ಓದ್ಕೊಳ್ಳಿ ಮತ್ತು ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ತುಂಬಾ ಇರಲ್ಲ, ತುಂಬಾ ಈಸಿ ಇರ್ತವೆ. ಓದ್ಕೋಬೋದು ಎಲ್ಲ ಕೂಡ. ಅರ್ಥ ಆಯ್ತಾ? ಸೊ ಪೊಯಮ್ ಕೂಡ ನಮಗೆ ಅವೈಲೇಬಲ್ ಇರ್ತವೆ ಸಾಂಗ್ಗಳು ಯೂಟ್ಯೂಬ್ನಲ್ಲಿ. ಅವನು ಕೂಡ ಕೇಳೋ ಮುಖಾಂತರ ಮೆಮೊರೈಸ್ ಮಾಡ್ಕೋಬೋದು. ಅರ್ಥ ಆಯ್ತಾ? ಸೊ ಇಷ್ಟು ಪ್ರಶ್ನೆ ಪತ್ರಕ್ಕೆ. ಸೊ 20 ಮಾರ್ಕ್ಸ್ ಇರ್ತದೆ. ಈಗ ಇಲ್ಲಿ ಕನ್ನಡ ಕೂಡ ಹಾಕಿದ್ದೀನಿ ನೋಡಿ. ಕನ್ನಡ ಹಾಕಿದ್ದೀನಿ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಅವನು ಕೂಡ ಹಾಕಿರ್ತೀನಿ. ಚೆನ್ನಾಗಿ ನೋಡ್ಕೊಳ್ಳಿ. ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿ. ಕಡ್ಡಾಯವಾಗಿ ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಸ್ವಲ್ಪ ಫ್ರೆಂಡ್ಸ್ ಕೂಡ ಹೆಲ್ಪ್ ಮಾಡಿ, ಖಂಡಿತ ಹೆಲ್ಪ್ ಮಾಡಿ. ಸೊ ಅನಲಿಸಮ್ ಕೂಡ ಹಾಕ್ತೀವಿ, ವೇಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.